ಮಂಡ್ಯದಲ್ಲಿ 80ನೇ ಕನ್ನಡ ಸಾಹಿತ್ಯ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಆಯೋಜನೆಗೊಂಡಿತ್ತು. ನಮ್ಮ ಮಾನ್ಯ ಶಾಸಕರು ಇದೇ ರಥ ಇದೇ ಬೇಕು ಅಂತ ಹೇಳಿ ಮಂಡ್ಯದಿಂದ ಇಲ್ಲಿಗೆ ವ್ಯವಸ್ಥೆ ಮಾಡಿ ಇದನ್ನ ಎಲ್ಲಾ ಗ್ರಾಮಗಳಿಗೆ ಕೊಂಡೊಯ್ಯಬೇಕು, ಎಲ್ಲಾ ಗ್ರಾಮಗಳಿಗೂ ಇದನ್ನು ತೋರಿಸಬೇಕು ಅನ್ನೋ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜಲೋತ್ಸವಕ್ಕೆ ಯಶಸ್ವಿ ಮಾಡಿಕೊಡ್ಬೇಕಲ್ಲ ನೀವೆಲ್ಲರೂ ಸೇರಿ ದಯಮಾಡಿ ಇದು ಒಳ್ಳೆ ಅದ್ದೂರಿ ಕಾರ್ಯಕ್ರಮ ಇದೆ. ಆಸಕ್ತಿ ಪ್ರಾಣೇಶ್ ಅವರು ಬರ್ತಾ ಇದ್ದಾರೆ 11ನೇ ತಾರೀಕು, 13ನೇ ತಾರೀಕು ಜಗಳೂರು ಜಲೋತ್ಸವಕ್ಕೆ ಅರ್ಜುನ್ ಜನ್ಯ ಅವರ ನೇತೃತ್ವ 40 ಜನದ ಏನು ಬರ್ತಾ ಅವೆಲ್ಲವೂ ಕೂಡ ಸಾಕ್ಷ್ಯಚಿತ್ರ ಇದೆ. ಎಲ್ಲರೂ ಕೂಡ ನೋಡಿ ಯಶಸ್ವಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ರಥೋತ್ಸವ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂಥ ಮಹೇಶ್ವರನವರು ಸಹ ಆಗಮಿಸಿದ್ದಾರೆ. ಅವರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಕುಮಾರ್ ರಾಜ್ ಮಾಸ್ಟರ್ ಸಹ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಪತ್ರಕರ್ತರಾಗಿರ್ತಕ್ಕಂಥ ಬೆನ್ನ ಕುಮಾರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಒಟ್ಟಾರೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಮಂಜಣ್ಣನವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ, ಬೆಂಗಳೂರಿನ ಜಲೋತ್ಸವಕ್ಕೆ ವಂದನೆಗಳು. ಜಾಸನಹಳ್ಳಿ ಗ್ರಾಮದ ನನ್ನ ಎಲ್ಲ ಗ್ರಾಮದ ಹಿರಿಯರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಈ ಭಾಗದ ನಮ್ಮ ಸಹೋದರಿಯಾದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಊರಿನ ಎಲ್ಲ ಮುಖಂಡರು, ಎಲ್ಲ ಗಣ್ಯರು, ಎಲ್ಲ ನನ್ನ ಆಪ್ತ ಅಭಿಮಾನಿಗಳು ಹಾಗೂ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಶಾಲಾ ಮುಖ್ಯೋಪಾಧ್ಯಾಯರು, ಮುಖ್ಯ ಶಿಕ್ಷಕರು, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು, ಎಲ್ಲ ನನ್ನ ಪುಟಾಣಿ ಮಕ್ಕಳು ದಿನಾಂಕ 11 ಮತ್ತು 12ನೇ ತಾರೀಕು ಬೆಂಗಳೂರಿನ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿನೆನಪಿಗಾಗಿ ಈ ಒಂದು ರಥವನ್ನು ಸನ್ಮಾನ್ಯ
ಜನಪ್ರಿಯ ಶಾಸಕರಾದಂತಹ ಶ್ರೀ ಮುಖ್ಯಮಂತ್ರಿ ದೇವೇಂದ್ರಪ್ಪನವರು ಈ ಒಂದು ರಥನ ಮಂಡ್ಯದಿಂದ ತಪ್ಪಿದ್ದಾರೆ. ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಅಭೂತಪೂರ್ವವಾದ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಈಗಲೂ ನಿರ್ವಹಿಸ್ತಾ ಇದ್ದಾರೆ. ನಿಜವಾಗ್ಲೂ ಇದು ಬಹಳ ಹೆಮ್ಮೆ ಸಂಗತಿ. ಇದು ಹೆಸರಾಂತ ನಾಡಿನ ಗಣ್ಯರು, ಅಭಿಮಾನಿಗಳು, ಸಾಹಿತಿಗಳು ತುಂಬಾ ಬಹಳ ಒಳ್ಳೊಳ್ಳೆ ಎಲ್ಲ ಸಾಹಿತಿಗಳು ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾವೆಲ್ಲರೂ ಒಂದು ಸಂಗೀತ ಸಂಸ್ಥೆಯನ್ನು ನೀವೆಲ್ಲರೂ ಅವರು ಪಾತ್ರರಾಗಬೇಕು. 11 ಬರಬೇಕಾಗಿ 13ನೇ ತಾರೀಕು ಜಗಳೂರಿನ ಜಲೋತ್ಸವ 57 ಜನಗಳ ತುಂಬಿದ ಸವಿನೆನಪಿಗಾಗಿ ಒಂದು ಜಲೋತ್ಸವ 11, 12ರಂದು 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿರೋದು ಎಲ್ಲರಿಗೂ ಗೊತ್ತಿರ್ತಾ ಇದ್ದಾರೆ. ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೇವೆ. ಹಾಗೂ ದಿನಾಂಕ 15ನೇ ತಾರೀಕು ಬೆಂಗಳೂರಿನ ಜಲೋತ್ಸವ 13 ಕಡೆಗೆ 52 ಕಡೆಗೆ ಕೆರೆಗಳ ತೋರಿಸುತ್ತಿರುವ ಪ್ರಯುಕ್ತ ಹುಟ್ಟಿದರೆ